ಬಹುಬಹು ದಾಳಿಗೆ ಬಾಲಕಿಗೆ ಗಾಯ ಆಗಿದೆ, ಆಕ್ರೋಶ ಸ್ಫೋಟವಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಹೆಚ್ಚಿದ ಬೀದಿ ನಾಯಿಗಳ ಹಾವಳಿ. ಬಾಲಕಿಯ ಮೇಲೆ ಬೀದಿ ನಾಯಿ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಲಗ್ಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಬೀದಿ ನಾಯಿಗಳ ಹಾವಳಿ. ಬಾಲಕಿಯ ಮೇಲೆ ಬೀದಿ ನಾಯಿ ಡೆಡ್ಲಿ ಅಟ್ಯಾಕ್ ಒಂದನ್ನು ಇಲ್ಲಿ ಮಾಡಿರುವಂಥದ್ದು. ಲಗ್ಗೆರೆಯ ಮುನೇಶ್ವರ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ಕ್ಯಾಂಡಿ ತೆಗೆದುಕೊಂಡು ಮನೆಗೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ದಾಳಿ ನಡೆದಿರುವಂಥದ್ದು. ಒಂದೇ ದಿನ ಐವರಿಗೆ ಕಚ್ಚಿರುವ ಬೀದಿ ನಾಯಿಗಳು. ಸಾರ್ವಜನಿಕರಿಗೆ ಫುಲ್ ಟೆನ್ಷನ್. ಜಿಬಿಎಗೆ ದೂರು ಕೂಡ ಈಗಾಗಲೇ ನೀಡಿದ್ದಾರೆ. ದೂರಿನ ಮೇರೆಗೆ ನಾಯಿ ವಶಕ್ಕೆ ಪಡೆದಿರುವಂತಹ ಜಿಬಿಎ ಸಿಬ್ಬಂದಿಗಳು. ಇನ್ನು ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಈಗಾಗಲೇ ಬಾಲಕಿಯ ಮೇಲೆ ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿರುವಂಥದ್ದು. ಆಕ್ರೋಶ ಎಲ್ಲ ಕಡೆಯೂ ಕೂಡ ಸ್ಫೋಟವಾಗ್ತಾ ಇದೆ. ಲಗ್ಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಲಕಿಯ ಮೇಲೆ ಬೀದಿ ನಾಯಿ ಡೆಡ್ಲಿ ಅಟ್ಯಾಕ್ ಒಂದನ್ನು ಮಾಡಿದೆ. ಲಗ್ಗೆರೆಯ ಮುನೇಶ್ವರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಚಿಕ್ಕ ಬಾಲಕಿ ಒಂದು ಕ್ಯಾಂಡಿಯನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ, ಓಡಾಟವನ್ನು ನಡೆಸುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬೀದಿ ನಾಯಿ ಬಂದು ಇನ್ನು ಬಾಲಕಿಯ ಮೇಲೆ ಈ ರೀತಿಯಾಗಿ ದಾಳಿಯನ್ನು ಮಾಡಿರುವಂಥದ್ದು. ಬೀದಿ ನಾಯಿ ಡೆಡ್ಲಿ ಅಟ್ಯಾಕ್ ಒಂದನ್ನು ಮಾಡಿರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ಈ ರೀತಿಯಾದಂತಹ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ಆದರೆ ಜಿಬಿಎದವರು ದೂರನ್ನು ನೀಡಿದ ನಂತರ ಇದಕ್ಕೆ ರೆಸ್ಪಾನ್ಸ್ ಮಾಡಿ ಆ ಒಂದು ಬೀದಿ ನಾಯಿಯನ್ನು ವಶಕ್ಕೆ ಪಡೆದಿರುವಂಥದ್ದು. ಇನ್ನು ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ಈ ರೀತಿಯಾದಂತಹ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಆ ಒಂದು ಬೀದಿ ನಾಯಿ ಒಂದು ಪುಟ್ಟ ಬಾಲಕಿಯ ಮೇಲೆ ಯಾವ ರೀತಿ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಂತ. ಸೊ ಈ ರೀತಿಯಾದಂತಹ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸೊ ಅಲ್ಲಿರುವಂತಹ ಜಿಬಿಎ ಅಧಿಕಾರಿಗಳಾಗಿರ್ಬೋದು, ಜಿಬಿಎನ ಪಾಲಿಕೆ ಸದಸ್ಯರಾಗಿರ್ಬೋದು, ಅವರಿಗೆ ದೂರನ್ನು ನೀಡಿದ ನಂತರವೇ ಅವರು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಅಲ್ಲಿವರೆಗೂ ಅವರು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಇನ್ನು ಲಗ್ಗೆರೆಯ ಮುನೇಶ್ವರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ಪುಟ್ಟ ಬಾಲಕಿಯ ಮೇಲೆ ಏಕಾಏಕಿಯಾಗಿ ಬೀದಿ ನಾಯಿಗಳು ಹಾವಳಿ ಹೆಚ್ಚಾಗ್ತಾ ಇದೆ. ಬೀದಿ ನಾಯಿಗಳು ಎಲ್ಲ ಕಡೆಯೂ ಕೂಡ ಇದರ ಹಾವಳಿಗಳು ಹೆಚ್ಚಾಗ್ತಾ ಇದೆ. ಬಾಲಕಿಯ ಮೇಲೆ ಈ ರೀತಿಯಾಗಿ ಏನು ಬೀದಿ ನಾಯಿ ಅಟ್ಯಾಕ್ ಮಾಡಿದೆ. ಇದರಿಂದ ಅಲ್ಲಿರುವಂತಹ ಜನರು ಕೂಡ ಆತಂಕಕ್ಕೆ ಒಳಗಾಗಿರುವಂಥದ್ದು. ಅದೇ ದಿನ ಅಂದರೆ ಒಂದೇ ದಿನದಲ್ಲಿ 5 ಜನರಿಗೆ ಆ ಒಂದು ಬೀದಿ ನಾಯಿ ಅಟ್ಯಾಕ್ ಮಾಡಿದೆ ಅನ್ನುವಂಥದ್ದು ಕೂಡ. ಇನ್ನು ಬೆಂಗಳೂರಿನಲ್ಲಿ ಒಂದಿಷ್ಟು ಭಾಗಗಳಲ್ಲಿ ಮುಖ್ಯವಾಗಿ ಬಾಲಕರಾಗಿರ್ಬೋದು ಪುಟ್ಟ ಮಕ್ಕಳನ್ನು ಒಬ್ಬರನ್ನೇ ಬಿಟ್ಟಿರ್ತಾರೆ ತಂದೆ ತಾಯಿಗಳು. ಆ ಒಂದು ಸಂದರ್ಭದಲ್ಲಿ ಬಾಲಕರಾಗಿರ್ಬೋದು, ಬಾಲಕಿಯರಿಗೆ ಆಗಿರ್ಬೋದು, ಬೀದಿ ನಾಯಿಗಳು ಆ ಒಂದು ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದ್ರೆ ಯಾರೂ ಕೂಡ ಜವಾಬ್ದಾರಲ್ಲ. ಸೊ ಆ ಒಂದು ಕಾರಣದಿಂದಾಗಿ ತಂದೆ ತಾಯಂದಿರು ಅಂದರೆ ಪೇರೆಂಟ್ಸ್ಗಳು ಕೂಡ ನಿಮ್ಮ ಮಕ್ಕಳ ಒಂದು ಜವಾಬ್ದಾರಿಯನ್ನು ನೀವು ನೋಡ್ಕೊಳ್ತಾ ಇರಿ ಅನ್ನುವಂಥದ್ದು ಕೂಡ ಹೇಳ್ಬೋದು. ಇದರ ಜೊತೆಗೆ ಬೆಂಗಳೂರಲ್ಲಿ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಂತೂ ಬೀದಿ ನಾಯಿಗಳ ಹಾವಳಿ ಯಥೇಚ್ಛವಾಗಿ ಜಾಸ್ತಿ ಆಗ್ತಾ ಇದೆ. ನೀವು ನೋಡ್ಬೋದು, ಒಂದೇ ಒಂದು ದಿನದಲ್ಲಿ 5 ಬೀದಿ ನಾಯಿ ಕಚ್ಚಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ.